ಪಾಪ 22 ಜನ ವಿದ್ಯಾರ್ಥಿಗಳು ಅಂತ ಹೇಳಿದ್ನಲ್ಲ, ಅವರೇ ಇವರು ಜಿ ಕೆ ವಿ ಕೆ ಅವರು. ನೋಡಿ ಎಲ್ಲರೂ ಬಂದಿದ್ದಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಅವರೇ. ನೋಡಿ ಪಾಪ ಜಿ ಕೆ ವಿ ಕೆ ಕಡೆಯಿಂದ ತುಂಬ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಮಾಡಿದ್ದಾರೆ ರೈತರಿಗೆ ಅಂತೇಳಿ. ಪಾಪ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟಿದ್ದಾರೆ, ಹೌದಲ್ವಾ? ಹಾಗಾಗಿ ನಮ್ಮ ಗೋಶಾಲೆ ಅಧ್ಯಕ್ಷರಾದಂಥ ಜೀವನ್ ಜಿಯವರು ಬಂದಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ನೋಡ್ತಾರೆ ಪಾಪ ಪೂಜೆ ಮಾಡ್ತಾಯಿದ್ದಾರೆ. ದವಸಕ್ಕೆ ಕುಂಕುಮ ಇಟ್ಟು ಪೂಜೆ ಮಾಡಿ, ಅದು ನಮ್ಮ ಸನಾತನ ಧರ್ಮದ ಪದ್ಧತಿ. ಯಾವುದೇ ಒಂದು ಬೆಳೆ ಬರಲಿ, ಯಾವುದೇ ಒಂದು ಇದಿರಲಿ, ಆಯಿತಾ, ತುಂಬ ಅಚ್ಚುಕಟ್ಟಾಗಿ ರೈತರೇ ಆಗಿರಲಿ, ರೈತರು ಯಾವುದೇ ಕಾರಣಕ್ಕೂ ಈ ಥರ ಪೂಜೆ ಮಾಡಿದ್ರೆ ಯಾವತ್ತೂ ಇರೋದಿಲ್ಲ. ರೈತರು ಪಾಪ ತುಂಬ ಕಷ್ಟಗಳನ್ನ ಅನುಭವಿಸಿ ಎಲ್ಲ ಮಿಕ್ಕಿದ್ದು ರೈತರಿಗೆ ಇದುವೇ ತಿಂದು, ಕೋತಿಗಳು ತಿಂದು, ಕುರಿಗಳು ತಿಂದು, ಮೇಕೆಗಳು ತಿಂದು, ಹಸುಗಳು ತಿಂದು ಎಲ್ಲ ಮಿಕ್ಕಿರೋದೆಲ್ಲ ಕೊನೆಗೆ ಸಿಗೋದೆ ರೈತನಿಗೆ. ಕೊನೆಗೆ ಎಷ್ಟು ಮಿಕ್ಕಿರೋದು ಅಷ್ಟೇ ನಮ್ಮ ರೈತನ ಕೆಲಸ. ಅದೆಷ್ಟೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ರೈತರ ಭವನೆ. ನೋಡಿ ಪೂಜೆ ಮಾಡ್ತಾರೆ. ಆರತಿ ಎತ್ತಿ ಪೂಜೆ ಮಾಡಿ ಕಲಶಗಳಿಕ್ತವ್ರೆ ನೋಡಿ. ಆರತಿ ಎತ್ತಾರೆ. ಎಲ್ಲ ಇದೀಗರೆಲ್ಲ ಬಂದಿದ್ದಾರೆ. ಇನ್ನೂ ಪ್ರಮುಖರು ಯಾರೂ ಬಂದಿಲ್ಲ, ಬರ್ತಾರೆ ಅವರು. ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬೋದು ಅವ್ರಿಗೂ, ಆಯಿತಾ. ಸ್ವಲ್ಪ ಶಾಲಾ ವಿದ್ಯಾರ್ಥಿಗಳು, ಶಾಲಾ ಮಕ್ಕಳು ಎಲ್ಲರೂ ಬಂದಿದ್ದಾರೆ ನೋಡಿ. ಯಾವೆಲ್ಲ ಎಲ್ಲ ತೋರಿಸಂಗೆ ಇನ್ನೂ ನೋಡಿ ನೇಗ್ಲು ಆಯಿತು, ಕುರುಗೋಲು ಎಲ್ಲ ಇಕ್ಕಿದ್ದಾರೆ ನೋಡಿ. ಗರಡಿ, ಗುದ್ಲಿ ಎಲ್ಲ ಇಕ್ಕಿ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ಪೂಜೆ ಮಾಡಿದ್ದೆಲ್ಲ ಆಯಿತು, ಆರತಿನೂ ಮುಗೀತು. ಬರ್ಬೋದು ಇನ್ನೊಂದು ಸ್ವಲ್ಪ ಹೊತ್ತಿಗೆ. ವರ್ತೂರು ಸಂತೋಷ್ ಅವರು ಮತ್ತು ಕೆ ಎಚ್ ಮುನಿಯಪ್ಪನವರು, ನಮ್ಮ ದೇವನಹಳ್ಳಿ MLA, ವಿಧಾನಸಭಾ ಕ್ಷೇತ್ರದ MLA ಅವರು ನೋಡಿ. ಎಲ್ಲ ಈ ಥರ ರೆಡಿ ಮಾಡಿ ಪಾಪ ಎಲ್ರಿಗೂ ಇನ್ವೈಟ್ ಮಾಡಿದ್ದಾರೆ. 3 ತಿಂಗಳಿಂದ ಕಷ್ಟ ಬಿದ್ದು 3 ತಿಂಗಳಿಂದ ಕಷ್ಟ ಬಿದ್ದು ಇದೆಲ್ಲ ಮಾಡಿರೋದು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಿದೆ. ತುಂಬ ಧನ್ಯವಾದಗಳನ್ನು ತಿಳಿಸ, ಈ ಜಿ ಕೆ ವಿ ಕೆ ಅವರು ತುಂಬ ಧನ್ಯವಾದಗಳನ್ನು ತಿಳಿಸ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.